ಟಿಫನ್ ಮಾಡ್ಕೊತಾ ಇದೀವಿ. ಕಾಲೇಜಲ್ಲಿ ಟೈಮ್ ಸಿಗುತ್ತೋ ಇಲ್ವೋ ಅಂತ ಹೇಳಿ ಅಂತ ಗೊತ್ತಿಲ್ಲ. ನಡೀರಿ ಹೋಗಿ ಹತ್ಕೊಳ್ಳೋಣ. ಯಾವುದೇ ಸುರು ಹುಡುಗಿರು ನೋಡ್ರಿ ನೀಟಾಗಿ ವಾಕಿಂಗ್ ಮಾಡ್ತಾ ಅವ್ರೆ ಇಲ್ಲಿ ನಿಂತ್ಕೊಂಡು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ವಿಜಯಪುರ ಬಸ್ ಸ್ಟಾಪಿಗೆ. ಟೈಮ್ ಬಂದು 8:17 ಆಗಿದೆ. ಬಸ್ ಏನಾದರೂ ಮಿಸ್ ಆದರೆ ಆಮೇಲೆ ಅಷ್ಟೇ ಕತೆ ಮುಗೀತು. ಮತ್ತು ದೇವನಹಳ್ಳಿಗೆ ಹೋಗ್ಬಿಟ್ಟು ದೇವನಹಳ್ಳಿಯಿಂದ ಹೋಗ್ಬೇಕಾಗಿ ಬರುತ್ತೆ. ಐ ಹೋಪ್ ಬಸ್ ಮಿಸ್ ಆಗಬಾರ್ದು, ಬಸ್ ಇರಲಿ ಅಂತ ಹೇಳಿ. ಇಲ್ಲಿ ಲೇಟ್ ಮಾಡಿದೆ ಅಂತಂದರೆ ಮತ್ತು ಕಾಲೇಜ್ಗೆ ಹೋಗೋದು ಲೇಟ್ ಆಗುತ್ತೆ. 9:30 ಇರೋದು, ಬಟ್ 9:15ಗೆ ಅಲ್ಲಿರಬೇಕು. ಇಲ್ಲೇನಾದರೂ ಒಂಚೂರು ಲೇಟ್ ಮಾಡಿದ್ವಿ ಅಂದರೆ ಆಮೇಲೆ ಅಲ್ಲಿ ಹೋಗಿ ಲೇಟ್ ಆಗುತ್ತೆ, ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ಭೂಮಿಕಾನು ಬರ್ತಿದ್ದಾಳೆ. ಬಾಕ್ಸ್ಗೆ ಹಾಕ್ಕೊಂಡಿದ್ದೀವಿ ಇಬ್ರು. ಬೇಗ ಹೋದ್ರೆ ಅಲ್ಲೇ ಹೋಗಿ ತಿನ್ಕೊಳ್ಳೋದು. ಸರಿ ಗೈಸ್, ಬನ್ನಿ ಹೋಗೋಣ. ಇನ್ನೂ ಬಸ್ ಬಂದಿಲ್ಲ ಗೈಸ್. ನನ್ನ ಟೈಮ್ ಚೆನ್ನಾಗೈತೆ, ಇನ್ನೂ ಬಸ್ ಬಂದಿಲ್ಲ. ಜನ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಇವಳು ಭೂಮಿಕಾ ಬಂದಮೇಲೆ ಬಸ್ ಬಂದರೆ ಚೆನ್ನಾಗಿರುತ್ತೆ, ಹಂಗೆ ಹತ್ಕೊಂಡು ಪಟ್ಟ ಅಂತ ಹೋಗ್ಬಿಡ್ಬೋದು ಗೈಸ್. ಇದು ಯಾವುದದು ಇಂದು ಈ ಚಿಕ್ಕಬಳ್ಳಾಪುರ ಬಸ್ಸು ಮಿಸ್ ಆಯಿತು, ಸಿಗಲಿಲ್ಲ. ಅಲ್ಲಿ ಇಂದೂಪುರ ಬಸ್ ಇದೆ. ಇವಾಗ ದೇವನಹಳ್ಳಿಗೆ ಹೋಗ್ಬಿಟ್ಟು ಹೋಗ್ಬೇಕು. ನಡೀರಿ ಇದೆ ಬಸ್ ಹತ್ತೋಣ. ಸೊ ಫೈನಲಿ ದೇವನಹಳ್ಳಿ ಬಸ್ಸಿಗೆ ಹತ್ತು ಕೂತ್ಕೊಂಡ್ವಿ. ದೇವನಹಳ್ಳಿಗೆ ಹೋಗಿ ದೇವನಹಳ್ಳಿಯಿಂದ ಮತ್ತೆ ಚಿಕ್ಕಬಳ್ಳಾಪುರ ಹೋಗ್ಬೇಕು ಗೈಸ್. ಬಸ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ದೇವನಹಳ್ಳಿ ಬಸ್ಸಿಗೆ ಹತ್ತಿದ್ವಲ್ಲ, ಹೆಂಗಿದ್ರು ಸೀಟ್ ಸಿಕ್ಕಿತ್ತು. ಇಲ್ಲೇ ಟಿಫನ್ ಮಾಡ್ಕೊತಾ ಇದ್ದೀವಿ. ಕಾಲೇಜಲ್ಲಿ ಟೈಮ್ ಸಿಗುತ್ತೋ ಇಲ್ವೋ ಅಂತ ಹೇಳಿ. ದೇವನಹಳ್ಳಿಗೆ ಬಂದ್ವಿ ಫೈನಲಿ. ಇವಾಗ ದೇವನಹಳ್ಳಿಗೆ ಬಸ್ ಇಳಿದ್ಬಿಟ್ಟು ಚಿಕ್ಕಬಳ್ಳಾಪುರ ಬಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಆಲ್ರೆಡಿ 9 ಗಂಟೆ ಆಗಿದೆ, 9:15ಕ್ಕೆ ಅಲ್ಲಿರಬೇಕು. ಏನು ಮಾಡ್ತೀವೋ ಏನೋ, ಲೇಟಾಗಿ ಹೋದರೆ ಮರ್ಯಾದೆ ಹೋಗುತ್ತೆ ಗ್ಯಾರಂಟಿ. ಬನ್ನಿ ಬಸ್ ಇಳಿಯೋಣ. ಸೊ ಗೈಸ್, ಬಸ್ ಇಲ್ಲ. ಎಷ್ಟೊತ್ತಿಗೆ ಬಸ್ ಬರುತ್ತೆ ಏನು ಅಂತಲೂ ಗೊತ್ತಿಲ್ಲ. ಆಲ್ರೆಡಿ 9 ಗಂಟೆ 15 ನಿಮಿಷದಲ್ಲಿ ಯಾವ ಕಡೆಯಿಂದನೂ ಹೋಗೋಕ್ಕಾಗಲ್ಲ ಚಿಕ್ಕಬಳ್ಳಾಪುರಕ್ಕೆ. ಹಾಫ್ ಆನ್ ಅವರ್ ಮೇಲೇ ಹಿಡಿಯುತ್ತೆ. ನೋಡೋಣ, ಬೇಗ ಹೋಗೋಕ್ಕೆ ಟ್ರೈ ಮಾಡೋಣ. ಬಸ್ ಬಂದ್ರೇ ಏನು ಮಾಡೋಕ್ಕೂ. ಬಸ್ ಬಂದಿಲ್ಲ ಅಂದರೆ ಗೋವಿಂದ. ದೇವನಹಳ್ಳಿಯಲ್ಲಿ ಯಾವುದೋ ಒಂದು ಬರ್ತಾ ಇದೆ ಬಸ್ಸು. ಚಿಕ್ಕಬಳ್ಳಾಪುರ ಬಸ್ ಆಗಿದ್ರೆ ಸಾಕಪ್ಪ, ಪ್ಲೀಸ್ ನೀನು ಮಾಡು. ಚಿಕ್ಕಬಳ್ಳಾಪುರ ಬಸ್ ಆಗಿದ್ರೆ ಬಚಾವ್ ಆಗ್ತೀವಿ, ಇಲ್ಲ ಅಂದರೆ ಹೊಗೆ ಹಾಕಿಸ್ಕೊತೀವಿ. ನೋಡಿ ಹಿಂದಕ್ಕೆ ಅಲ್ಲೇ ನಿಲ್ಲಿಸ್ತಾನೆ, ಮುಂದೆ ನಿಲ್ಲಿಸ್ತಾನ. ಅಲ್ಲಿ ನಿಲ್ಲಿಸ್ಲಿಲ್ಲ, ಮೋಸ್ಟ್ಲಿ ಮುಂದೆನೇ ನಿಲ್ಲಿಸ್ಬೋದು. ಹಾಂ, ಅಯ್ಯೋ ದೊಡ್ಡಬಳ್ಳಾಪುರ ಗೈಸ್. ತುಮಕೂರು ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರ ಬಸ್ ಬರಲಿಲ್ಲ, ಗ್ಯಾರಂಟಿ ಲೇಟ್ ಆಗುತ್ತೆ ಇವತ್ತು. ಲಾಸ್ಟ್ ಸೆಕೆಂಡ್ ಡೇ ಗೈಸ್ ಇವತ್ತು. ಬೇಗ ಹೋದರೆ ಚೆನ್ನಾಗಿರ್ತಿತ್ತು. ಇವತ್ತು ಲೇಟ್ ಆದರೆ ಸೀರಿಯಸ್ಲಿ ಅಜೀಬಾಗಿರುತ್ತೆ, ಅದು ಔಟರ್ಸ್ ಆಗಿ. ಯಾವುದೋ ಒಂದು ಬಸ್ ಬಂತು ಗೈಸ್, ಇದಕ್ಕೆ ಬೋರ್ಡೇ ಇಲ್ಲ, ಯಾವ ಬಸ್ಸು ಅಂತ ಗೊತ್ತಿಲ್ಲ. ನಡೀರಿ ಹೋಗಿ ಹತ್ಕೊಳ್ಳೋಣ. ಯಾವುದೇ ಚಿಕ್ಕಬಳ್ಳಾಪುರ ಅಂತ ಗೈಸ್. ಚಲೋ 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 ಚಲೋ. ಜಾಗ ಇದೆಯಾ? ಸೊ ಫೈನಲಿ ಚಿಕ್ಕಬಳ್ಳಾಪುರ ಬಸ್ಗೆ ಬಂದ್ವಿ. ಸೀಟ್ಸ್ ಇದೆ, ಆ್ಯಕ್ಚುಲಿ ಜಾಗ ಇದೆ. ನಡೀರಿ
ಗೈಸ್ ಇವಾಗ ಟೈಮ್ ಬಂದು 9:05 ಆಗಿದೆ. ಇವಾಗ ದೇವನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರ ಬಸ್ ಹತ್ತಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. ಇವಾಗ ಟೀ ಬ್ರೇಕ್ ಬಿಟ್ಟಿದ್ರು. ಯೂಶ್ವಲಿ ಇಲ್ಲಿ ಯಾವಾಗ್ಲೂ ಟೀ ಬ್ರೇಕ್ ಕೊಡ್ತಾಯಿದ್ರು, ಟೀ ಕುಡಿತಿದ್ವಿ. ಇವತ್ತೇನೋ ಕೊಟ್ಟಿಲ್ಲ. ನಮ್ಮ ಮೈಸೂರು ಹುಡುಗಿರು ನೋಡ್ರಿ ನೀಟಾಗಿ ವಾಕಿಂಗ್ ಮಾಡ್ತಾ ಅವ್ರು ಇಲ್ಲಿ ನಿಂತ್ಕೊಂಡು. ಅಲ್ಲಿಬ್ಬರು ಏನೋ ಮೈಸೂರು ಹುಡುಗಿರು ಮತ್ತು ನಮ್ಮ ಶ್ರೀಜಾ ಕೂತ್ಕೊಂಡು ಆಟೆ ಹೊಡಿತಾವ್ರೆ. ಇವ್ರು 3 ಜನ ವಾಕಿಂಗ್ ಮಾಡ್ತಾವ್ರೆ. ನಾನು ಆವಾಗಲೇ ಟೀ ಕೊಟ್ಟಿಲ್ಲ ಇವತ್ತು ಅಂತ ಹೇಳಿದ್ನಲ್ಲ ಗೈಸ್. ಇಲ್ಲ, ಆ್ಯಕ್ಚುಲಿ ಟೀ ಕೊಡ್ತಿದ್ದಾರೆ, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಕೊಡೋದು. ಇವಾಗ 2 ಸತಿ ಬ್ರೇಕ್ ನಮಗೆ. ಸೊ ಗೈಸ್ ಇವಾಗ ಊಟಕ್ಕೆ ಬಿಟ್ಟರು. ಇವಾಗ ಊಟ ತಿನ್ನುವ ಸಮಯ. ಕ್ಯಾಂಟೀನ್ ಕಡೆಗೆ ಹೋಗ್ತಾಯಿದ್ವಿ. ನಮ್ಮ ಶ್ರೀಜಾ ಅಂತೂ 1 ವಾರದಿಂದ ಹೇಳ್ತಾನೆ ಇದ್ದಾಳೆ ಗೈಸ್. ಸಾರಿ, 1 ವಾರ ಇನ್ನೂ ಆಗಿಲ್ಲ ಅಲ್ಲ, 4 ಡೇಸಿಂದ ಹೇಳ್ತಾನೆ ಇದ್ದಾಳೆ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗೋಣ ಅಂತ. ಆದರೂ ಇನ್ನೂ ಕರ್ಕೊಂಡೇ ಹೋಗಿಲ್ಲ ಅವಳು ಐಸ್ ಕ್ರೀಮ್ ತಿನ್ನೋಕ್ಕಾದ್ರೆ. ಇವತ್ತು ಬೇಗ ಹೋದರೆ ಐಸ್ ಕ್ರೀಮ್ ತಿನ್ಬೋದು ಅಂತ ಹೇಳಿದ್ಲು. ಅದಕ್ಕೆ ಬೇಗ ಬರ್ತಾ ಇದ್ದೀವಿ. ಇವಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ಕರ್ಕೊಂಡೋಗಲ್ವ ಗೊತ್ತಿಲ್ಲ ಗೈಸ್. ನಡೀರಿ ಹೋಗುಮಾ. ಭೂಮಿಕಾ ಎಲ್ಲ ನೋಡ್ತವ್ರು. ಭೂಮಿಕಾ ಸರಿ ಗೈಸ್. ಇವಾಗ ಊಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಯಾರು? ಇವಾಗ ಊಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಕ್ಯಾಂಟೀನ್ ಹತ್ರಕ್ಕೆ. ಎಷ್ಟೊತ್ತಾಗುತ್ತಾ ಏನೋ ಗೊತ್ತಿಲ್ಲ. ಚಲೋ ಗಾಯ್ಸ್, ಚಲೋ ಊಟ ತಿನ್ನೋಣ. ಎಲ್ಲರೂ ನಿಜವಾಗ್ಲೂ ನಗಾಡ್ತವ್ರೆ ಇಲ್ಲಿ ನೋಡಿಬಿಟ್ಟು. ವೀಡಿಯೋ ಮಾಡ್ತಾ ಇರೋದನ್ನ ನೋಡಿಬಿಟ್ಟು ಆಲ್ಮೋಸ್ಟ್ ಅಲ್ಲೆಲ್ಲ ಏನು ತಿರುಗ್ರು. ಪೋಸ್ಟ್ ಆಗಿದೆ, ಇನ್ಸ್ಟಾದಲ್ಲೂ ಪೋಸ್ಟ್ ಆಗಿದೆ, ಯೂಟ್ಯೂಬಲ್ಲೂ ಪೋಸ್ಟ್ ಆಗಿದೆ. ತೋರಿಸಿದ್ದೀನಿ. ಭೂಮಿಕಾ ಹೆಂಗೆ ನಮ್ಮನ್ನ ಹಾಕೇ ಇಲ್ಲ ಅಕ್ಕ, ಪೋಸ್ಟೇ ಮಾಡಿಲ್ಲ ಅಕ್ಕ ಅಂತೆ. ನಡೀರಿ ಗೈಸ್, ಇವಾಗ ಊಟ ತಿನ್ನಬೇಕು. ಕ್ಯಾಂಟೀನ್ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಹೊತ್ತು ತಿನ್ಕೊಂಡು ಆಮೇಲೆ ಹಂಗೆ ಇವಳೇನೋ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳೋಳೆ. ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ. ಗೈಸ್ ಊಟ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇವತ್ತು ನಮ್ಗೆ ಆ್ಯಸ್ ಯೂಶುವಲಾಗಿ ಹೇಳ್ಕೊಡ್ತಾರಲ್ಲ, ಆ ಸರ್ ಬಂದಿಲ್ಲ. ಅಲ್ಲಿ ಕೂತಿದ್ದಾರೆ ನೋಡಿ, ಆ ಸರ್ರು ಮತ್ತು ಈ ಮ್ಯಾಮು ಇರೋದು. ಆವಾಗಲಿಂದ ಸರ್ ಹೇಳ್ಕೊಟ್ರು. ಮೋಸ್ಟ್ಲಿ ಇವಾಗ ಮ್ಯಾಮ್ ಹೇಳ್ಕೊಡ್ಬೋದು ಅನಿಸುತ್ತೆ. ಏನೋ ರೆಡಿ ಮಾಡ್ಕೋತಾ ಇದ್ದಾರೆ ಮ್ಯಾಮು.